People here lead a life of hardship. Regardless of age, they are struggling to maintain the identity of Kasaragod silks. ಇಲ್ಲಿ ರಟ್ಟೆ ನೋವಾಗ್ತದೆ, ರಟ್ಟೆ ನೋವು, ಕುತ್ತಿಗೆ ನೋವಾಗ್ತದೆ. ಕೈ ಅಲ್ಲ, ಈ ಆರೋಗ್ಯ ಪ್ರಶ್ನೆ ಕೈಗೆ ನೋವು, ಕಾಲು ನೋವಲ್ಲ ಇದ್ರೆ ಮಾತ್ರ ಸ್ವಲ್ಪ ಕಷ್ಟ ಆಯ್ತು ಈ ಕೆಲಸ. ಕಾಲಿನಲ್ಲಿ ಕೈಯಲ್ಲಿ ಇದು ಮಾಡಬೇಕು. Even with all the pains and not having enough pay, they continue to do this work. ನಮಗೆ ಎನಿಸಿದಷ್ಟು ದುಡ್ಡು ಸಿಗಲಿಕ್ಕಿಲ್ಲ. ಈಗ ಕೂಲಿ ಕೆಲಸಕ್ಕೆ ಮಾಡಿದವನಿಗೆ ಒಂದು ಸಂಜೆ ಆಗೋ ₹1,000, ಈಗ 1,000 ಮೇಲೆ ಉಂಟು. ಸಂಬಳ ಕಡಿಮೆ. ಇದು ಎಲ್ಲ ನಮ್ಮ ಬೀಡಿ ಕಟ್ಟುವಾಗ ಇಷ್ಟು ಸಂಬಳ, ಅದ್ರ ಹಾಗೆ ಇದು. ಈಗ ನಾನು ಕೆಲಸ ಮಾಡಿದ್ದು ನನಗೆ ಒಂದು ₹200 ಕೆಲಸ ಮಾಡ್ಬೋದು ಕಡಿಮೆಯಲ್ಲಿ. ನ್ಯೂ ಜನರೇಷನ್ ಬರೋದಿಲ್ಲ ಈ ಫೀಲ್ಡಿಗೆ. ಇದಂದ್ರೆ ಸ್ವಲ್ಪ ಹಾರ್ಡ್ ವರ್ಕ್. ಅವರ ಫುಲ್ ಬಾಡಿ ಅವರ ವೀವಿಂಗ್ ಮಾಡುವ ಟೈಮಲ್ಲಿ ಡಿಪೆಂಡ್ ಆಗಿರ್ಬೇಕು. ಅದನ್ನು ಸ್ವಲ್ಪ ಆಚೆ ಈಚೆ ತಪ್ಪಿದ್ರೆ ಅದು ಡ್ಯಾಮೇಜ್ ಆಗುತ್ತೆ. ಇವಾಗ ಮತ್ತೆ ಆ ಜನರು ಇಲ್ಲ, ಮಾಡುವ ಸಿಲ್ಕ್ ಸಾರಿ ಮಾಡಬೇಕಿದ್ರೆ ಸ್ವಲ್ಪ ಎಕ್ಸ್ಪರ್ಟ್ ಜನರು ಬೇಕು ಅದಕ್ಕೆ, ಅವರು ಇಲ್ಲ ಇಲ್ಲಿ. ಹಾಗೆ ಅದು ಸ್ಟಾಪ್ ಮಾಡಿ ಈಗ ಪ್ಯೂರ್ ಕಾಟನ್ ಸಾರಿ ಮಾತ್ರ ಮಾಡ್ತಾ ಇದ್ದೇವೆ. 30 ವರ್ಷದ ಸೀರೆ ನನ್ನಲ್ಲಿ ಉಂಟು. ಈಗ 30 ವರ್ಷ ಆಯ್ತು. ಆ ಸೀರೆ ನನ್ನಲ್ಲಿ ಉಂಟು. ಈಗ ಎಲ್ಲರೂ ಬಿಟ್ಟು ಬಿಟ್ಟು ಈಗ ಒಂದು 2 ಮನೆ ಈಗ ಕೆಲಸದಲ್ಲಿ ಮಾಡ್ತಾ ಇದ್ದಾರೆ, ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ 2 ಜನ ಅಷ್ಟೇ. Kasaragod silk weavers are suffering. This Diwali, let's bring light to the homes that have kept our heritage glowing for centuries. A new film on the lives behind old folks of Kasaragod Silk Factory is now out on Stories That Matter YouTube channel. Watch it now.